ರೈತ ಸಂಘದ ಪದಾಧಿಕಾರಿಯ ವಿರುದ್ಧ ದಲಿತ ಸಂಘಟನೆ ಪ್ರತಿರೋಧ. ಕೊರಟಗೆರೆ ತಾಲೂಕು ಕೋಳಾಳ ಹೋಬಳಿ ಶಬೀರ್ ವಿರುದ್ಧ ಮಾಧ್ಯಮಗೋಷ್ಠಿ ನಡೆಸಲಾಗಿದ್ದು, ಶಬೀರ್ ರೈತ ಸಂಘ ಹೆಸರೇಳಿಕೊಂಡು ನನಗೆ ಕಿರುಕುಳ ನೀಡುತ್ತಿದ್ದಾರೆಂದು ಕೋಳಾಳ ಹೋಬಳಿ ಸುಂಕದಹಳ್ಳಿ ದಲಿತ ಮುಖಂಡ ಶಿವರಾಜು ಆರೋಪವಾಗಿದೆ. ಕೋಳಿ ಫಾರ್ಮ್ನಲ್ಲಿ 5,000 ಕೋಳಿ ಮೇಯಿಸುತ್ತಿದ್ದರೆ 10,000 ಎಂದು ಸುಳ್ಳು ಆರೋಪ. ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯಿತಿ ಸಿಇಒಗೆ ಕೋಳಿ ಫಾರ್ಮ್ ವಿರುದ್ಧ ಆರೋಪ. ವೈಯಕ್ತಿಕ ದ್ವೇಷದಿಂದ ಬಡ ದಲಿತ ಕುಟುಂಬಕ್ಕೆ ಕಿರುಕುಳ ನೀಡುತ್ತಿದ್ದು, ಸಣ್ಣ ಪ್ರಮಾಣದ ಕೃಷಿಯೇತರ ಚಟುವಟಿಕೆ ರೂಪದಲ್ಲಿರುವ ಕೋಳಿ ಫಾರ್ಮ್ ಆಗಿದೆ. ಇನ್ನು ದಲಿತ ಸಮುದಾಯಕ್ಕೆ ಮೇಲ್ವರ್ಗದವರಿಂದ ಕಿರುಕುಳ ಆರೋಪ. ಮಾಧ್ಯಮಗೋಷ್ಠಿಯಲ್ಲಿ ದಲಿತ ಸಮುದಾಯ ಆಕ್ರೋಶ ವ್ಯಕ್ತಪಡಿಸಿದೆ. ಹೋಗಿ ನನಗೆ ಪ್ರೆಸರ್ ಹಾಕಿ ಅವ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಅವ್ರ ಕಡೆಯಿಂದ ಹೇಳಿಸಿ ಕೋಳಿ ಫಾರಂ ಮುಚ್ಚಿಸ್ಬೇಕು ಅಂತ ಒಂದು ಕಾರಣದಿಂದ ತಹಸೀಲ್ದಾರ್ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರು. ಹಂಗಾಗಿ ನಾನು ಏನೋ ಜೀವನ ಮಾಡೋಕೆ ಒಂದು ದಾರಿ ಮಾಡ್ಕೊಂಡಿದ್ದೀನಲ್ಲ, ಹಿಂಗೆ ಆಗ್ಬಿಡ್ತಲ್ಲ ಅಂತ ನನಗೆ ತುಂಬ ಮಾನಸಿಕವಾಗಿ ನಾನು ನೋವುಪಟ್ಟು ನಮ್ಮ ಸಮುದಾಯ ಹತ್ರ ಹೇಳ್ಕೊಂಡಾಗ ನಮ್ಮ ಸಮುದಾಯ ಬಾ ಮಾತಾಡೋಣ ಅಂತ ಕರೆದ್ರು. ಹಂಗಾಗಿ ಕರೆದು ಅಣ್ಣ ನಿಮ್ಮನ್ನೆಲ್ಲ ಮಾತಾಡ್ತಾ ಇದ್ದೀನಿ. ನಾವು ಬೆಳಿಗ್ಗೆ ಇದ್ದರೂ ಹಸು ಶಾಲೆ ಹಾಕೊಂಡು ಓಡಾಡೋಕ್ಕಲ್ಲ, ನಾವು ರೈತರು. ನಮಗೂ ದಿನ 15ರಿಂದ 20 ಲೀಟರ್ ಹಾಲು ಹಾಕ್ತೀನಿ. ನನಗೆ ಕೋಳಿಯಲ್ಲಿ ಬರೋ ಅಂತ ಆದಾಯ ಹಣ 2 ರಿಂದ 3 ತಿಂಗಳಿಗೆ ಒಂದು ಬ್ಯಾಚ್ ಖಾಲಿ ಆಗ್ತದೆ. ಬರ್ತಕ್ಕಂಥ ಆದಾಯ ಒಂದು 15ರಿಂದ 20 ಸಾವಿರ ಇರ್ಬೋದು. ಏನು ಆರೋಪ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಅವರು? ಅಣ್ಣ ಏನು ಆರೋಪ ಅಂತಂದ್ರೆ, ಈಗ ನೊಣ ಬರ್ತವೆ ನಮ್ಮ ಮನೆ ಹತ್ರ, ಮತ್ತೆ ಸ್ಮೆಲ್ ಬರ್ತದೆ, ಮತ್ತೆ ದುಡ್ಡು ಕೊಡು ಅಂತಾನು ಕೇಳಿದಾರೆ ಅಣ್ಣ. ನನ್ನ ಹತ್ರ ಕೇಳಿಲ್ಲ, ಬೇರೆ ನಮ್ಮ ಸ್ನೇಹಿತರುಗಳ ಹತ್ರ ಕೇಳಿದ್ದಾರೆ. ಏನು ತಿಂಗಳಿಗೆ 10,000 ಕೊಡ್ಲಿ, ಮೇಯಿಸ್ಕೊಂಡ್ಲಿ ಬಿಡು, ನಮ್ಮ ಸಂಘಕ್ಕೆ ಬೇಕದು ಅಂತ ಹೇಳಿ ಎಲ್ಲ ಇದು ಮಾಡಿ ಆರೋಪ ಮಾಡ್ತಿದ್ದಾರೆ. ಮುಚ್ಚಿಸ್ಲೇಬೇಕು ಅಂತ ಪ್ರತಿಷ್ಠೆ ತಾಂಡು ಮುಚ್ಚಿದ್ರೆ ನನಗೆ ರೈತ ಸಂಘಕ್ಕೆ ಹೆಸರಾಗ್ತದೆ. ಮತ್ತೆ ಒಬ್ಬ ಹಿಂದುಳಿದ ವರ್ಗ ಏನೋ ಒಂದು SC ಮಾದಿಗ ಕಮ್ಯುನಿಟಿಗೆ ಬರ್ತಕ್ಕಂಥ ಒಬ್ಬ ಹುಡುಗನ್ನ ನಾವೆಲ್ಲ ಹಿಂದೆ ಕೂಲಿ ಮಾಡ್ಕೊಂಡಿದ್ದರು. ಹಾಗಾಗಿ ಇವತ್ತು 4 ಜನ ಜೊತೆ ಓಡಾಡ್ಕೊಂಡಾದ್ರು ಇವ್ರನ್ನ ಯಾವಷ್ಟೊತ್ತಿದ್ರು ತುಳಿಬೇಕು ಅನ್ನೋ ಒಂದು ಕಾರಣಕ್ಕೆ ವೈಯಕ್ತಿಕವಾಗಿ ಮಾಡ್ತಾ ಇರೋದು. ಅವ್ನು ಹೇಳ್ದಂಗೆ ನಾನು ಕೇಳಲಿಲ್ಲ ಅಣ್ಣ, ನನ್ನ ಜೊತೆಲಿ ಹಸು ಶಾಲೆ ಹಾಕೊಂಡು ಡೈಲಿ ಬಾ ಅಂತಾನು ಕರ್ದ ನನ್ನ. ಅವಾಗ ನಾನು ಹೋಗ್ತಿದ್ದಂಥ ಕಾರಣಕ್ಕೆ ನನ್ನ ಮೇಲೆ ನಿನ್ನ ಜೊತೆ ಬರಲಿಲ್ಲ ಅಂದರೆ ನಿನ್ನ ಕೋಳಿ ಫಾರಂ ಮುಚ್ಚಿಸ್ತೀನಿ ಅಂತ ಈ ಥರ ಎಲ್ಲ ಬೆದರಿಕೆ ಹಾಕಿ ಈ ಥರ ಎಲ್ಲ ಮಾಡ್ತಾ ಇದ್ದಾನೆ. ಹಾಗಾಗಿ ನಾನು ತಹಸೀಲ್ದಾರ್ ಕೇಳೋದಾಗಲಿ ಅಣ್ಣ, ನಾವು ಯಾವುದೇ ಒಂದು ಇಲಾಖೆಯನ್ನು ಕೇಳೋದಾಗಲಿ ನನಗೆ ನ್ಯಾಯ ಸಿಗಬೇಕು, ನ್ಯಾಯಯುತವಾಗಿ ಅಳತೆ ಆಗಬೇಕು. ಗ್ರಾಮ ತಾಣದಿಂದ ನನ್ನ ಕೋಳಿ ಫಾರಂ ಎಷ್ಟು ದೂರ ಐತೆ ಅಂತ ಹೇಳಿ ಒಂದು ಸರ್ವೆ ಮಾಡಬೇಕು. ನ್ಯಾಯಬದ್ಧವಾಗಿ ನಾನು ಕಾನೂನು ಮೀರುವಲ್ಲ, ನಾನು ಕಾನೂನು ಚೌಕಟ್ಟಲ್ಲಿದ್ದೀನಿ, ಆ ಕಾನೂನಿಗೆ ಬೆಲೆ ಕೊಡ್ತೀನಿ ನಾನು. ಆದ್ರಿಂದ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊಂತ ಇದ್ದೀನಿ ನಾನು. ಈಗ ಮಾವಿನ ಹಣ್ಣಿನ ಕಾಲ ಆಗಿರೋದ್ರಿಂದ ನೊಣ ಸರ್ವಸಾಮಾನ್ಯ. ಒಂದು ಅಂಗಡಿಗೆ ಹೋದ್ರು ನೊಣ ಬರ್ತವೆ, ಒಂದು ಮನೆ ಹತ್ರ ಹೋದ್ರು ನೊಣ ಬರ್ತವೆ. ಅದನ್ನೇನೆ ಒಂದು ವಿಡಿಯೋ ಮಾಡೋದು, ನೊಣ ಬರ್ತವೆ ಅನ್ನೋದು, ಹಿಂಗೆಲ್ಲ ಮಾಡಿ ಸುಮ್ಮನೆ ಸಿಕ್ಕಾಪಟ್ಟೆ ಕಿರುಕುಳ ಕೊಡ್ತಾನಣ್ಣ. ರಾತ್ರಿ ಹೊತ್ತಂತೂ ಅಲ್ಲಿ ಓಡಾಡಕ್ಕೆ ಅಲ್ಲಣ್ಣ, 11 ಗಂಟೆವರೆಗೂ ನಮ್ಮ ಅದ್ರ ಮ್ಯಾಗಡೆ ಬಂದು ಕುತ್ಕೊಂತಾನೆ. ಅದೇನು ಕುತ್ಕೊಂತಾನೆ ಏನಂತ ಗೊತ್ತಿಲ್ಲ, ನಮಗಂತೂ ಪ್ರಾಣ ಬದಲಿ. ಅವರ ಸಂಘಟನೆಗೇನೆ ಈ ಒಂದು ಪತ್ರಿಕಾಗೋಷ್ಠಿ ಮುಖೇನ ಹೇಳೋದಕ್ಕೆ ಏನು ಇಷ್ಟಪಡ್ತಿದ್ದೀವಿ ಅಂದರೆ, ನಾಳೆ ರೈತ ಪರ ನಿಲ್ದಿರತಕ್ಕಂಥ ರೈತ ಪರ ಸಂಘಟನೆಗಳು ಏನಾದರೂ ಚಳುವಳಿಗಳು ಊರಿನಲ್ಲಿ ಏನಾದರೂ ನ್ಯಾಯಪರ ಹೋರಾಟಕ್ಕೆ ನಿಂತರೆ, ನಮ್ಮ ದಲಿತ ಪರ ಸಂಘಟನೆಗಳೇನಾದರೂ ಅವ್ರು ಬೆಂಬಲ ಬೇಕು ಅನ್ನೋದಾದರೆ ಇದನ್ನು ನ್ಯಾಯೋಚಿತವಾಗಿ ಬಗೆಹರಿಸಬೇಕು ಅಂತೇಳಿ ಸುಳ್ಳು ಆರೋಪ ಬಿಟ್ಟುಬಿಟ್ಟು ಒಬ್ಬನ ವೈಯಕ್ತಿಕ ದ್ವೇಷನ ಇನ್ನೊಬ್ಬನ ವೈಯಕ್ತಿಕ ದ್ವೇಷನ ಸಂಘಟನೆಗಳ ಮಧ್ಯೆ ತರೋದು ಬೇಕಾಗಿಲ್ಲ. ಹಾಗೂ ಊರಿನಲ್ಲಿ ಶಾಂತಿ ಇರಲಿ ಅನ್ನೋ ಕಾರಣಕ್ಕೆ ನಾವು 2 ವರ್ಷದಿಂದ ಯಾವುದೇ ವಿಚಾರದಲ್ಲೂ ಮುಂದುವರಿತೀವಿ. ಇದನ್ನ ಬಗ್ಗೆ ನಾವು ಒಂದು ಆರೋಪ ಮಾಡ್ತಾ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಆತನ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ಹಸಿರು ಶಾಲೆಗೆ ಕೆಟ್ಟ ಹೆಸರು ಥರ ಅಂತ ಕೆಲಸ ನಡೆಯೋದು ಬೇಡ ಅಂತ ಹೇಳ್ತಾ, ಮತ್ತು ನಾನು ತಾಲೂಕು ಆಡಳಿತಕ್ಕೂ ಕೇಳ್ಕೊತೀನಿ, ಒಬ್ಬ ದಲಿತ ರೈತ ಮುಂದಕ್ಕೆ ಬರಬೇಕು ಅನ್ನೋದಾದರೆ ಚಿಕ್ಕ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ತಿದ್ದುಕೊಳಕ್ಕೆ ಅವಕಾಶ ಕೊಡಲಿ. ವೈಜ್ಞಾನಿಕವಾಗಿ ನೊಣದ ಹಾವಳಿ ತಪ್ಪಿಸ್ಲಿಕ್ಕೆ ಏನಿದೆಯೋ ಅದನ್ನು ಮೊನ್ನೆ ವೈದ್ಯಾಧಿಕಾರಿಗಳು ಮತ್ತು ವೆಟರ್ನರಿ ಅವರೆಲ್ಲ ಭೇಟಿ ಕೊಟ್ಟಿದ್ದಾರೆ, ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಪಾಲಿಸೋದಕ್ಕೆ ಆತ ತಯಾರಿದ್ದಾನೆ. ಆ ಥರ ಬೆಂಬಲಿಸ್ಲಿ. ರಾಜಕೀಯ ಅನ್ನೋಂಥದ್ದು ದೊಡ್ಡ ಸುಳ್ಳು. ಆತ ಒಂದಿಷ್ಟು ಶ್ರಮಪಟ್ಟು ಜನಪರ ಇರೋದಕ್ಕೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದ, ಅಧ್ಯಕ್ಷನಾಗಿದ್ದ. ಆದರೆ ಈ ಕೋಳಿ ಫಾರ್ಮ್ಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆತನ ಹೆಂಡತಿ ಆತನ ಚಟುವಟಿಕೆ ನೋಡಿ, ಅದೇ ಊರಿನಲ್ಲಿ ಬಹುಸಂಖ್ಯಾತ ದಲಿತರಿರ್ತಕ್ಕಂಥ ಗ್ರಾಮ. ಸಹಜವಾಗಿ ಅಲ್ಲಿ ದಲಿತ ಶೆಡ್ಯೂಲ್ಡ್ ಕಾಸ್ಟ್ ಕೋಟಾದಡೆ ಅವನ ಹೆಂಡತಿ ಈ ಸಾರಿ ಹಾಲಿ ಮೆಂಬರು. ಆದರೆ ಈ ಗಜಮೇನಹಳ್ಳಿ ಗ್ರಾಮಕ್ಕಾಗಲಿ ಆದವರ ರಾಜಕೀಯ ಕ್ಷೇತ್ರಕ್ಕಾಗಲಿ ಯಾವುದೇ ಸಂಬಂಧ ಇಲ್ಲ. ಅಲ್ಲಿ ಹೋಗಿ ಹೇಳ್ತಾರೆ ತಹಸೀಲ್ದಾರ್ ಎದುರಿಗೆ ಇವರು ರಾಜಕೀಯ ಪ್ರಭಾವ ಬಳಸ್ತಾರೆ. ಇದು ಎಲ್ಲವೂ ಸುಳ್ಳು. ಈ ಥರ ಸುಳ್ಳು ಆರೋಪ ಮಾಡಿಕೊಂಡು ಆತನ ವೈಯಕ್ತಿಕವಾದ ವಿಚಾರಗಳನ್ನು ಬೆಳವಣಿಗೆಗಾಗಿ ಏನೆಲ್ಲ ಆರೋಪ ಮಾಡಿದೆ ಇದೆಲ್ಲ ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ದಯಮಾಡಿ ಅವರಿಗೆ ತಮ್ಮ ಪತ್ರಿಕೆಯಲ್ಲಿ ಎಲ್ಲರೂ ಈ ವಿಚಾರವನ್ನು ನ್ಯಾಯೋಚಿತವಾಗಿ ಪ್ರಕಟಿಸಬೇಕು ಅಂತ ಹೇಳಿ ಆ ಒಂದು ಮೊನ್ನೆ ಅಲ್ಲಿ ನಿಮ್ಮದು ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.